श्री बसवेश्वर विविधोद्देशीय सहकारी संस्थेचे अध्यक्ष राजनगौडा रावसाहेब पाटील यांच्यासह संचालकांनी सार्वजनिकांकडून 100 कोटी रुपयांहून अधिक रक्कम जमा करून ठेवीदारांची फसवणूक केल्याचा आरोप करत शनिवारी ठेवीदारांनी आंदोलन करत जिल्हाधिकाऱ्यांना निवेदन दिले। ठेवीदारांनी बेळगाव जिल्हा ग्राहक न्यायालयात अनेक प्रकरणे दाखल करून आपल्या बाजूने आदेशही मिळवले आहेत, मात्र संबंधित आरोपी न्यायालयाच्या आदेशांचे पालन करत नसल्याची तक्रार त्यांनी केली आहे। ನಮಸ್ಕಾರ, ನಾನು ಎನ್.ಆರ್. ಲಾತೂರ್ ಅಂತ ನ್ಯಾಯವಾದಿ। ಬೆಳಗಾವಿಯಲ್ಲಿ ಶ್ರೀ ಬಸವೇಶ್ವರ ವಿವಿಧೋದ್ದೇಶಗಳ ಸಹಕಾರಿ ಸೊಸೈಟಿ ಅಂತ ಹೇಳಿ ಇಲ್ಲಿ ಬೆಳಗಾವಿಯಲ್ಲಿ ಒಂದು ಶಾಖೆಯನ್ನು ಪ್ರಾರಂಭ ಮಾಡಿದ್ರು। ಅದರ ಚೇರ್ಮನ್ ಆದಂತ ಶ್ರೀ ರಾಜನಗೌಡ ರಾವ್ ಸಾಹೇಬ್ ಪಾಟೀಲ್ ಮತ್ತು ಅವರ ಜೊತೆಗಿರತಕ್ಕಂತ ನಿರ್ದೇಶಕರು ಸೇರಿ ಜನರಿಂದ ಸುಮಾರು 100 ಕೋಟಿಗಿಂತಲೂ ಹೆಚ್ಚು ಹಣವನ್ನು ಠೇವಣಿಯಾಗಿ ಪಡ್ಕೊಂಡ್ರು। ನಂತರ ಠೇವಣಿದಾರರು ಹಣ ವಾಪಸ್ ಕೊಡಬೇಕು ಅಂತ ಹೋದಾಗ ಸೊಸೈಟಿಗಳನ್ನು ಬಂದ್ ಮಾಡಿ ಜನರಿಗೆ ವಂಚನೆ ಮಾಡಿದ್ದಾರೆ। ಆ ವಂಚನೆಗೊಳಗಾದಂತ ಗ್ರಾಹಕರು ಜಿಲ್ಲಾ ಗ್ರಾಹಕರ ಕೋರ್ಟ್ನಲ್ಲಿ ಪ್ರಕರಣಗಳನ್ನು ದಾಖಲು ಮಾಡಿ ಆದೇಶ ಪಡ್ಕೊಂಡ್ರು। ಆ ಆದೇಶ ಉಲ್ಲಂಘನೆ ಆದದಕ್ಕಾಗಿ ಈ ಠೇವಣಿದಾರರು ಕ್ರಿಮಿನಲ್ ಮೊಕದ್ದಮೆಗಳನ್ನ ಈ ಗ್ರಾಹಕರ ನ್ಯಾಯಾಲಯದಲ್ಲಿ ಈಗಾಗಲೇ ದಾಖಲು ಮಾಡಿದ್ದಾರೆ। ಆಮೇಲೆ ಗ್ರಾಹಕರ ನ್ಯಾಯಾಲಯ ಆರೋಪಿಗಳನ್ನ ಬಂಧಿಸಬೇಕು, ಅವ್ರನ್ನ ಕರ್ಕೊಂಡು ಬರ್ರಿ ಅಂತ ಹೇಳಿಕೆಸಿಂದ ಪೊಲೀಸ್ ಠಾಣೆಗಳಿಗೆ ಬೆಳಗಾವಿಯ APMC ಪೊಲೀಸ್ ಠಾಣೆ ಹಾಗೂ ಚಿಕ್ಕೋಡಿಯ ಪೊಲೀಸ್ ಠಾಣೆಗಳಿಗೆ ಈಗಾಗಲೇ ಜಿಲ್ಲಾ ಗ್ರಾಹಕರ ನ್ಯಾಯಾಲಯ ವಾರಂಟ್ಗಳನ್ನ ಕಳೆದ 6 ತಿಂಗಳಿಂದ ಕಳಿಸ್ತಾ ಇದೆ। ಆದ್ರೆ ಪೊಲೀಸರು ಸರಿಯಾಗಿ ತನಿಖೆ ಮಾಡದೇನೆ ಇವತ್ತು ಕೋರ್ಟಿಗೆ ಸುಳ್ಳು ವರದಿಗಳನ್ನ ಆತ ಊರಲ್ಲಿ ಇಲ್ಲ, ಮನೆಯಲ್ಲಿ ಇಲ್ಲ ಮತ್ತು ಆತ ಸಿಗ್ತಾ ಇಲ್ಲ ಅಂತ ಹೇಳಿ ಸುಳ್ಳು ವರದಿಗಳನ್ನ ಇವತ್ತು ನ್ಯಾಯಾಲಯಕ್ಕೆ ಸಲ್ಲಿಸ್ತಾ ಇದ್ದಾರೆ। ಈ ಕುರಿತು ಜಿಲ್ಲಾ ಗ್ರಾಹಕರ ನ್ಯಾಯಾಲಯ ಅವ್ರ ಮೇಲಾಧಿಕಾರಿಗಳಿಗೆ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಜರುಗಿಸ್ರಿ ಅಂತ ಹೇಳಿ ಇವತ್ತು ಆದೇಶಗಳನ್ನು ಮಾಡಿದ್ರು ಕೂಡ ಇವತ್ತು ಚಿಕ್ಕೋಡಿ ಪೊಲೀಸ್ ಠಾಣೆಯ ಅಧಿಕಾರಿಗಳಾಗಿರ್ಬೋದು ಮತ್ತು ಬೆಳಗಾವಿಯ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಆ ಸಂಬಂಧಪಟ್ಟಂತ ಪೊಲೀಸ್ ಆಫೀಸರ್ಗಳ ಮೇಲೆ ಕ್ರಮ ತೆಗೆದುಕೊಳ್ತಾ ಇಲ್ಲ। ಅದಕ್ಕಾಗಿ ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದೀವಿ। ಏನಪ್ಪಾ ಅಂತಂದ್ರೆ ಈ ಒಂದು ರಾಜನಗೌಡ ರಾವ್ ಸಾಹೇಬ್ ಪಾಟೀಲ್ ಏನ್ ಚೇರ್ಮನ್ ಇದಾರ, ಈ ಬಸವೇಶ್ವರ ಸೌಹಾರ್ದ ಸಹಕಾರಿ ನಿಯಮಿತದ ಚೇರ್ಮನ್ ರನ್ನ ತಕ್ಷಣವೇ ಬಂಧನ ಮಾಡಿ ನ್ಯಾಯಾಲಯಕ್ಕೆ ಗ್ರಾಹಕರ ನ್ಯಾಯಾಲಯಕ್ಕೆ ಒಪ್ಪಿಸಬೇಕು, ಇಲ್ಲಿ ಪ್ರಕರಣ ಮುಂದುವರಿಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ಇವತ್ತು ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ। ಇಲ್ಲಿ ಬೇರೆ ಬೇರೆ ಗ್ರಾಮದಿಂದ ಬಂದಂತ ನೊಂದ ಠೇವಣಿದಾರರು ಕೂಡ ಇವತ್ತು ಉಪಸ್ಥಿತರಿದ್ದಾರೆ। ಅದಕ್ಕಾಗಿ ತಕ್ಷಣವೇ ಜಿಲ್ಲಾಧಿಕಾರಿಗಳು ಈ ಕುರಿತು ಕ್ರಮ ಕೈಗೊಳ್ಬೇಕಂತ ಹೇಳಿ ನಾವು ವಿನಂತಿ ಮಾಡ್ತಾ ಇದ್ದೀನಿ। ಜೈ ಹಿಂದ್, ಜೈ ಭಾರತ್। ಸುಮಾರು 10,000ಕ್ಕಿಂತ ಹೆಚ್ಚು ಕಸ್ಟಮರ್ ಇವತ್ತು ಬೆಳಗಾವಿ, ಚಿಕ್ಕೋಡಿ, ಹುಕ್ಕೇರಿ ಮತ್ತು ಗೋಕಾಕ್, ಬೈಲ್ಹೊಂಗಲ್ ಹಿಂಗ 3-4 ತಾಲೂಕಿನೊಳಗೆ ಇವತ್ತು ಶಾಖೆಗಳಿತ್ತು। ಆ 10,000 ಜನರ ಹಣ ಎಷ್ಟಿತ್ತು ಅಂದ್ರೆ ಒಂದು 100 ಕೋಟಿಗಿಂತ ಹೆಚ್ಚು ಠೇವಣಿ ಹಣ ಇವತ್ತು 2018ರಲ್ಲಿ ಇವತ್ತು ಸೊಸೈಟಿಗಳನ್ನ ಬಂದ್ ಮಾಡಿದ್ದಾರೆ। 2018ರಿಂದ ಇಲ್ಲಿವರೆಗೂ ಕೂಡ ಈ ಠೇವಣಿದಾರರು ಕೋರ್ಟಿಗೆ ಹೋಗೋದು, ಆರೋಪಿಗಳನ್ನ ಹುಡುಕುವಂತ ಕೆಲಸ ಮಾಡಿದ್ದಾರೆ। ಆದ್ರೆ ಆರೋಪಿಗಳು ಮಾತ್ರ ಹಣ ಕೊಡ್ಲಿಕ್ಕೆ ತಯಾರಿಲ್ಲ। ಅದಕ್ಕೆ ಉಗ್ರವಾದಂತ ಕ್ರಮ ಆರೋಪಿಗಳ ಮೇಲೆ ಆಗ್ಬೇಕು ಅಂತ ಹೇಳಿ ಇವತ್ತು ನಾವು ಮನವಿಯನ್ನ ಸಲ್ಲಿಸಿದೀವಿ। ಅದೇ ಠೇವಣಿದಾರರು ಈಗ ಬಂದಂತ ಒಬ್ರು ನಮ್ಮಲ್ಲಿ ಧವಳೇಶ್ವರ್ ಅಂತ ಇದ್ದಾರೆ, ಇವ್ರದೊಂದು 60 ಲಕ್ಷ ಇದೆ। ಆಮೇಲೆ ಇನ್ನೊಬ್ರು ನಮ್ಮ ಡಯಸ್ ಅಂತ ಇದ್ದಾರೆ, ಇವ್ರದೊಂದು 50 ಲಕ್ಷ ಇದೆ, ಇವ್ರದೊಂದು 4 ಲಕ್ಷ ಇದೆ। ಹಿಂಗ ಬೇರೆ ಬೇರೆ ಜನರದ್ದು 10 ಲಕ್ಷ, 5 ಲಕ್ಷ, 20 ಲಕ್ಷ ಈ ತರ ಹಣ ಠೇವಣಿದಾರರು ಅಲ್ಲಿ ಕಳ್ಕೊಂಡಿದ್ದಾರೆ। ಆದ್ರೆ ಪೊಲೀಸರು ಸರಿಯಾದ ಕೆಲಸ ಮಾಡ್ತಾ ಇಲ್ಲ, ಅದಕ್ಕೆ ನ್ಯಾಯಾಲಯದಲ್ಲಿ ಪ್ರಕರಣ ಇತ್ಯರ್ಥ ಆಗ್ತಾ ಇಲ್ಲ। या आंदोलनावेळी एन.आर. लातूर, ज्योती पाटील, रुपेश लातूर, शीतल बिलावर, काजल नाईक आदी उपस्थित होते। नजीम बेटगेरी, KMM मराठी, बेळगाव। जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों की भी तरानी, तन मन झिलमिल जाए हर पल होंगी सुहानी, ये अटूट बंधन खिले हर आशियाना, रंग वस्त्रों का खजाना, मन भाए आराधना। आराधना मारुति गली बेलगाम। मन भाए आराधना।